ಬೆಂಗಳೂರಿನ ಗಡಿಯಲ್ಲಿ ರಾಶಿ ರಾಶಿ ಜಿಲೆಟಿನ್ ಸ್ಫೋಟಕಗಳು ಪತ್ತೆಯಾಗಿರೋದು ಸಹಜವಾಗಿ ಸಾರ್ವಜನಿಕರು ಭಯಭೀತರಾಗೋ ರೀತಿ ಮಾಡಿದೆ. ಕಲ್ಲುಕ್ವಾರಿ ಉದ್ಯಮಕ್ಕಾಗಿನಾ ಇದನ್ನ ಸ್ಟೋರ್ ಮಾಡಿದ್ದು ಇಷ್ಟು ಪ್ರಮಾಣದಲ್ಲಿ ಅಥವಾ ಬೇರೆದೇ ಪ್ಲಾನ್ ಇತ್ತಾ? ಇಲ್ಲಿ ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಲಾಗಿತ್ತ ಅನ್ನೋ ಪ್ರಶ್ನೆ. ಸ್ವಾತಂತ್ರ್ಯ ದಿನಾಚರಣೆಗೆ 2 ತಿಂಗಳು ಇರಬೇಕಾದ್ರೇ ಈ ಪ್ರಮಾಣದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರೋದು ಸಹಜವಾಗಿ ನಾನಾ ಊಹಾಪೋಹಗಳ ಕಾರಣ ಆಗ್ತಾ ಇದೆ. ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಜಿಲೆಟಿನ್ ವಯರು, ಡಿಟೋನೇಟರು ಎಲ್ಲವೂ ಕೂಡ ಪತ್ತೆಯಾಗಿರೋದು ಸಹಜವಾಗಿ ಉದ್ದೇಶ ಏನಿತ್ತು ಈ ಪ್ರಮಾಣದ ಸಂಗ್ರಹಕ್ಕೆ ಅನ್ನೋದು ಪ್ರಶ್ನೆ. ಆರೋಪಿಗಳು ಹೇಳ್ತಾ ಇರುವಂತೆ ಕಲ್ಲು ಕ್ವಾರಿಗೆ ಬ್ಲಾಸ್ಟಿಂಗ್ ನಡೆಸೋದಕ್ಕೋಸ್ಕರ ತಗೊಂಡಿರೋದಾ ಇದನ್ನು? ಬಿಕಾಸ್ ಇತ್ತೀಚೆಗಂತೂ ರೂಲ್ಸು ಅಂದರೆ ಅಧಿಕೃತ ಬ್ಲಾಸ್ಟರ್ಗಳನ್ನು ಕಡ್ಡಾಯ ಮಾಡಿರೋದು, ಲೈಸೆನ್ಸ್ಡ್ ಬ್ಲಾಸ್ಟರು, ಈ ಥರ ಸುಮಾರು ಪ್ರೋಟೋಕಾಲ್ಸ್ ಇದ್ದಾವೆ. ಹೆಂಗಂದ್ರೆ ಹಾಗೆ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟಾಗಿ ಬ್ಯಾನ್ ಆಗಿಲ್ಲ, ಬಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಅಂತೂ ಇದೆ. ಸೊ ಇದನ್ನು ಅಕ್ರಮವಾಗಿ ತರಲಾಗಿತ್ತ ಜಿಲೆಟಿನ್ ಕಡ್ಡಿಗಳನ್ನ ಅನ್ನೋ ಸಹಜ ಪ್ರಶ್ನೆ ಉದ್ಭವ ಆಗುತ್ತೆ ಈ ಪ್ರಮಾಣದಲ್ಲಿ ಅಂತ. ಯಾರೇ ಈ ಗಣಿಗಾರಿಕೆ ಉದ್ದೇಶಗಳಿಗೆ ಜಿಲೆಟಿನ್ ಕಡ್ಡಿಗಳನ್ನು ಬಳಸೋದಕ್ಕೆ ಈ ಪೆಸ್ಕೋಯಿಂದ ಕಡ್ಡಾಯವಾಗಿ ಲೈಸೆನ್ಸ್ ಪಡೆದಿರಬೇಕು. ಆಮೇಲೆ ಬಾರ್ಕೋಡ್ ಎಲ್ಲ ಇರುತ್ತೆ, ಒಂದೊಂದು ಕಡ್ಡಿ ಮೇಲೂ ಕೂಡ ಬಾರ್ಕೋಡ್ ಇರುತ್ತೆ. ಅದು ಕರೆಕ್ಟ್ ಲೀಗಲೈಸ್ಡ್ ವೇನಲ್ಲಿ ತಂದಿದ್ರೆ ಬಾರ್ಕೋಡ್ ಇರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಎಲ್ಲಿ ಇದು ಪತ್ತೆ ಆಗಿತ್ತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಏನಾಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಕ್ವಾರಿ ಬ್ಲಾಸ್ಟ್ ಮಾಡೋದಕ್ಕೆ ಜಿಲೆಟಿನ್ ಸಂಗ್ರಹದ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ವೈಟ್ಫೀಲ್ಡ್ ಡಿಸಿಪಿ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾತ್ರಿ ಸಮಯದಲ್ಲಿ ಕ್ವಾರಿ ಬ್ಲಾಸ್ಟ್ ಮಾಡೋದಕ್ಕೆ ಅನುಮತಿ ಇಲ್ಲ. ನಾವು ಹೇಳೋದಲ್ಲ, ಸ್ಟ್ರಿಕ್ಟ್ ರೆಗ್ಯುಲೈಸೇಷನ್ ಇದೆ. ತನಿಖೆ ನಡೆದಿದೆ ಅನ್ನೋದನ್ನು ಕೂಡ ಪೊಲೀಸರು ಇದೇ ವೇಳೆ ಹೇಳಿದ್ರು. 5 ವಿರುದ್ಧ ಅವಲಹಳ್ಳಿ ಠಾಣೆಯಲ್ಲಿ ಈ ಕುರಿತಂತೆ ಕೇಸ್ ದಾಖಲಾಗಿದೆ. ಅಮೃತ್ ಶೆಲ್ಟರ್ ಮಾಲೀಕ ಮಧುಸೂದನ್ ಯಾದವ್ ಜೊತೆಗೆ ಸೂಪರ್ವೈಸರ್ ಸುಮೀಶ್ ಇವರೆಲ್ಲರ ಮೇಲೂ ಕೂಡ ಈಗ ಕೇಸ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. 3ನೇ ಆರೋಪಿ ಅಮೃತ್ ಶೆಲ್ಟರ್ನ ಗುತ್ತಿಗೆದಾರ, ಕಾಂಟ್ರಾಕ್ಟರ್ ಮತ್ತು ಅಂಬರೀಶ್ ಹಾಗೂ ವೇಲು ಮೇಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ನೋಡಬೇಕಾಗತ್ತೆ, ಈ ಪ್ರಕರಣದ ತನಿಖೆಯಲ್ಲಿ ಟ್ರ್ಯಾಕ್ ಮಾಡೋ ಕೆಲಸ ಕೂಡ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಆಗಿರುವಂತಹ ಮುರಳಿ. ಈಗ ಇವರು ಆರೋಪಿಗಳು ಹೇಳೋ ಮಾದರಿಯಲ್ಲೇ ಇವರು ಜಸ್ಟ್ ಬ್ಲಾಸ್ಟಿಂಗ್ ಪರ್ಪಸ್ಗೆ ಸಂಗ್ರಹ ಮಾಡಿದ್ರು ಅಂತ ಅನಿಸ್ತಾ ಇದೆಯಾ ಪೊಲೀಸರಿಗೆ, ಅಥವಾ ಬೇರೆ ಏನಾದರೂ ಅನುಮಾನಗಳಿದಾವ? ಏನೇನು ಆಯಾಮದಲ್ಲಿ ಈ ಪ್ರಕರಣದ ತನಿಖೆ ನಡೆಯುತ್ತೆ ಅಂತ? ಪ್ರಮುಖವಾಗಿ ಜಿಲೆಟಿನ್ ಕಡ್ಡಿಯನ್ನ ಖರೀದಿ ಮಾಡೋದ್ರಿಂದ ಹಿಡಿದು ಅದನ್ನ ಸಂಗ್ರಹ ಮಾಡೋ ತನಕನೂ ಕೂಡ ಯಾವ ಪ್ರೊಸೀಜರ್ ಗಳನ್ನ ಫಾಲೋ ಮಾಡಬೇಕು, ಆ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಡಿಟೋನೇಟರ್ ಇರ್ಬೋದು ಅಥವಾ ಜಿಲೆಟಿನ್ ಕಡ್ಡಿಗಳಿರ್ಬೋದು, ಇದನ್ನ ಎಲ್ಲೆಲ್ಲಿ ಸಂಗ್ರಹ ಮಾಡಬೇಕು, ಸಂಗ್ರಹ ಮಾಡುವಂತ ವಿಧಾನಗಳೇನಿದೆ ಅದನ್ನ ಫಾಲೋನ ಮಾಡಿರ್ಲಿಲ್ಲ ಅಂತ ಹೇಳಿ ಏಕೈಕಿ ಮಾಹಿತಿ ಸಿಕ್ಕದ ಬಳಿಕ ಅದನ್ನ ಸೀಸನ್ನ ಮಾಡುವಂತ ಕೆಲಸಗಳನ್ನ ಈಗ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಪೊಲೀಸರು ಪ್ರಾಥಮಿಕ ಮಾಹಿತಿ ಪ್ರಕಾರ ಹೇಳ್ತಾ ಇರುವಂತದ್ದು, ಇದನ್ನ ಕಲ್ಲು ಕ್ವಾರಿಗೆ ಬ್ಲಾಸ್ಟ್ ಮಾಡೋದಕ್ಕೋಸ್ಕರನೇ ಸಂಗ್ರಹವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಅದನ್ನ ಯಾವ ರೀತಿಯಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರು ಅಂದ್ರೆ, ಇಂತಿಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಜಿಲೆಟಿನ್ ಕಡ್ಡಿಗಳನ್ನ ಸರ್ವಿಸ್ ಪ್ರೊವೈಡರ್ ಅವರು ಪ್ರೊವೈಡ್ ಅನ್ನ ಮಾಡಿದಾರ ಅಥವಾ ಅಕ್ರಮವಾಗಿ ಸಂಗ್ರಹ ಮಾಡುವಂತ ಪ್ರಯತ್ನಗಳನ್ನ ಇವರು ಮಾಡಿದಾರ? ಅಂದ್ರೆ ಅತಿ ಹೆಚ್ಚಾಗಿ ಸಂಗ್ರಹವನ್ನ ಮಾಡುವಂತದ್ದು ಅಥವಾ ಅದನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡುವಂತ ಪ್ರಯತ್ನಗಳು ನಡೀತಾ ಇರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ 5 ಜನ ವಿರುದ್ಧ ಈಗ FIR ದಾಖಲಾಗಿದೆ. 5 ವಿರುದ್ಧ ಕೂಡ ಈಗ FIR ದಾಖಲನ್ನು ಮಾಡ್ಕೊಂಡು ತನಿಖೆಯನ್ನ ಮಾಡ್ತಾರೆ ಮತ್ತು ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಳ್ಳುವಂತ ಪ್ರಕ್ರಿಯೆಗಳನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.